ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷ ಉದಯವಾಗಿ 25 ವರ್ಷ ಪೂರೈಕೆ. ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಿಸಲು ಜಿಲ್ಲಾ ಜೆಡಿಎಸ್ ಸಿದ್ಧತೆ. ನವೆಂಬರ್ 21-22ರಂದು ಅದ್ದೂರಿ ಬೆಳ್ಳಿ ಹಬ್ಬ ಆಚರಣೆಗೆ ಸಿದ್ಧತೆ. ಅಧಿಕಾರಿಗಳಿಂದ ಲಿಖಿತ ಭರವಸೆ. ಗುಡಿಬಂಡೆಯಲ್ಲಿ ನಡೆಯುತ್ತಿದ್ದ ಧರಣಿಗೆ ತಾತ್ಕಾಲಿಕ ತೆರೆ. 3ನೇ ದಿನ ತಾತ್ಕಾಲಿಕವಾಗಿ ಹಿಂಪಡೆದ ಧರಣಿ. ಸಮಿತಿಯಲ್ಲಿ ಚರ್ಚೆ ಮಾಡುವ ಭರವಸೆ ನೀಡಿದ ಅಧಿಕಾರಿಗಳು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ 680 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಚಾಲನೆ. ನವೆಂಬರ್ 24ಕ್ಕೆ ಶಿಡ್ಲಘಟ್ಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಮೇಲೂರು ರವಿಕುಮಾರ್ ಮಾಹಿತಿ. ವಾರ್ತೆಗಳ ವಿವರ. ಕರ್ನಾಟಕದ ಪ್ರಾದೇಶಿಕ ಪಕ್ಷವಾಗಿ ಜೆಡಿಎಸ್ ಉದಯವಾಗಿ 25 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಬೆಳ್ಳಿ ಹಬ್ಬ ಆಚರಣೆಗೆ ಜಿಲ್ಲಾ ಜೆಡಿಎಸ್ ಸಿದ್ಧತೆಗಳನ್ನು ಕೈಗೊಂಡಿದ್ದು, ನವೆಂಬರ್ 22ರಿಂದ 2 ದಿನಗಳ ಕಾಲ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜಿಸಲು ಜಿಲ್ಲಾ ಜೆಡಿಎಸ್ ಮುಂದಾಗಿದೆ. ಹೌದು, ರಾಜ್ಯದ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಪ್ರಸ್ತುತ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಜೆಡಿಎಸ್ ಪಕ್ಷ ಉದಯವಾಗಿ 25 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಬೆಳ್ಳಿ ಹಬ್ಬ ಅದ್ದೂರಿಯಾಗಿ ಆಚರಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಸಿದ್ಧತೆಗಳನ್ನು ಕೈಗೊಂಡಿದ್ದು, ಈ ಕುರಿತು ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೆಡಿಎಸ್ 25 ವರ್ಷ ಪೂರೈಸಿದ ಹಿನ್ನೆಲೆ ನವೆಂಬರ್ 21-22ರಂದು ಬೆಳ್ಳಿ ಹಬ್ಬ ಆಚರಣೆಯನ್ನು ಅದ್ದೂರಿಯಾಗಿ ಮಾಡಲಾಗುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಮುಖಂಡರು ಹಾಗೂ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಮನವಿ ಮಾಡಿದರು. ನವೆಂಬರ್ 16ಕ್ಕೆ ಜೆಡಿಎಸ್ ಪಕ್ಷ ಉದಯವಾಗಿ 25 ವರ್ಷ ಪೂರೈಸಿದೆ. ಈ ಹಿನ್ನೆಲೆ ನವೆಂಬರ್ 21-22ರಂದು ಬೆಂಗಳೂರಿನ ಜೆಡಿಎಸ್ ಕೇಂದ್ರ ಕಚೇರಿಯಲ್ಲಿ ಬೆಳ್ಳಿ ಹಬ್ಬ ಆಚರಣೆಯನ್ನು ಅದ್ದೂರಿಯಾಗಿ ಮಾಡಲಾಗುತ್ತದೆ. ಕಾರ್ಯಕ್ರಮದಲ್ಲಿ ರಾಷ್ಟ್ರ ಹಾಗೂ ರಾಜ್ಯದ ನಾಯಕರು ಭಾಗವಹಿಸುತ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕಿನ ಜೆಡಿಎಸ್ ಮುಖಂಡರು ಹಾಗೂ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡರು. ಜಾತ್ಯತೀತ ಜನತಾದಳ ಇವತ್ತು ಉದಯವಾಗಿ 14ನೇ ತಾರೀಕಿಗೆ 25 ವರ್ಷ ತುಂಬಿದೆ. ಅದಕ್ಕೋಸ್ಕರ 21-22ನೇ ತಾರೀಕು ಕೇಂದ್ರ ಕಚೇರಿಯಲ್ಲಿ ಫಂಕ್ಷನ್ ಇರೋದ್ರಿಂದ ಇಡೀ ಜಿಲ್ಲೆಯಿಂದ ಇಷ್ಟು ಜನ ತರಬೇಕು ಅಂತ ನನ್ನ ಮೀಟಿಂಗ್ ಆಗಿತ್ತು, ಅದಕ್ಕೆ ಕರೆದಿರೋದು. ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯರುಗಳೆಲ್ಲ ಬರ್ತಾರೆ. ನಮ್ಮ ಜೆಡಿಎಸ್ ವಿರೋಧ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರು ಇರ್ತಾರೆ, ಭೋಜೇಗೌಡರು ಇರ್ತಾರೆ. ಮತ್ತೆ ನಮ್ಗೆ ಇವಾಗ ಹೊಸದಾಗಿ ಕೋರ್ ಕಮಿಟಿ, ಇನ್ನೊಂದು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಸಿಕ್ಕಿದೆ, ಹೊಸದಾಗಿ ಕೋರ್ ಕಮಿಟಿ ಮಾಡಿದ್ದಾರೆ. ಜಾತ್ಯತೀತ ಜನತಾ ದಳದ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಜೆ.ಕೆ. ಕೃಷ್ಣಾರೆಡ್ಡಿ ಅವ್ರನ್ನ ಮೊನ್ನೆ ಆಯ್ಕೆ ಮಾಡಿದ ವಿರೋಧವಾಗಿ ನಾವು ಇವತ್ತು ಈ ನಮ್ಮ ತಾಲೂಕಿನ ಮತ್ತೆ ಜಿಲ್ಲೆಯ ಎಲ್ಲ ಮುಖಂಡರ ಪರವಾಗಿ ಜೆ.ಕೆ. ಕೃಷ್ಣಾರೆಡ್ಡಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಮೊನ್ನೆ ತಾನೇ ಅಲ್ಲಿ ನಮ್ಮನ್ನ ನರಸಿಂಹಮೂರ್ತಿಯವ್ರನ್ನ ಎಲ್ಲ ನಮ್ಮ ತಾಲೂಕು ಎಲ್ಲ 5 ತಾಲೂಕು ಮುಖಂಡರುಗಳನ್ನೆಲ್ಲ ಕರೆಸಿ ಅವತ್ತು ಅವ್ರು ಹೇಳಿದ್ದಾರೆ. ಆದ್ರಿಂದ ನಾವು ಇನ್ನೊಂದು ಮರ್ತುಬಿಟ್ಟೆ, ತಾವು ಇದ್ರ ಜೊತೆಗೆ ಎಲ್ಲ ತಾಲೂಕು ಅಧ್ಯಕ್ಷರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮದು ಮಿಸ್ಡ್ ಕಾಲ್ ಅಭಿಯಾನ ಅಂದರೆ ಸದಸ್ಯತ್ವ, ಜಾತ್ಯತೀತ ಜನತಾದಳ ಸದಸ್ಯತ್ವ ಸ್ವಲ್ಪ ತಡವಾಗಿದೆ ಅಂತೇಳಿ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ನೇರವಾಗಿ ನಮಗೆ ಆದೇಶ ಮಾಡಿದ್ದಾರೆ. ಏನೇ ಮಾಡಲಿ 1 ತಿಂಗಳೊಳಗೆ ನೀವು 15,000 ಮೆಂಬರ್ಶಿಪ್ಪನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಆದರೆ ತಾಲೂಕು ಅಧ್ಯಕ್ಷರಲ್ಲಿ ನಾನು ಇನ್ನೊಂದು ಸಲ ವಿನಂತಿ ಮಾಡ್ತಾ ಇದ್ದೀನಿ, ಅದಕ್ಕೆ ಹೆಚ್ಚಿನ ಗಮನ ಕೊಡಬೇಕು. ಆದಷ್ಟು ಬೇಗ ನಾವು ಒಂದು 15,000 ಮೆಂಬರ್ಶಿಪ್ನ ಮಾಡಲೇಬೇಕಾಗಿದೆ. ಆದ್ದರಿಂದ ದಯವಿಟ್ಟು ಎಲ್ಲ ತಾಲೂಕು ಅಧ್ಯಕ್ಷರು ಇನ್ನು ಮುಂದೆ ಸ್ವಲ್ಪ ಟೈಮು 1 ಅವರ್ 2 ಅವರ್ ಟೈಮ್ ಕೊಟ್ಟು ಮೆಂಬರ್ಶಿಪ್ ಮಾಡಬೇಕು ಅಂತ ನಮ್ಮ ತಾಲೂಕು ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಗುಡಿಬಂಡೆಯಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿದ್ದ ಧರಣಿ ಇಂದು ಹೊಸ ತಿರುವು ಪಡೆದಿದೆ. ಬೇಡಿಕೆಗಳಿಗೆ ಸ್ಪಷ್ಟ ಉತ್ತರ ಬೇಕೆಂಬ ಧರಣಿಕಾರರ ಹೋರಾಟಕ್ಕೆ ಅಧಿಕಾರಿಗಳ ಮಾತಿನ ಭರವಸೆ ನಂಬದೆ ಲಿಖಿತ ಭರವಸೆ ಸಿಕ್ಕ ಕಾರಣ ಧರಣಿಯನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಯಿತು. ಗುಡಿಬಂಡೆಯಲ್ಲಿ 3 ದಿನಗಳಿಂದ ನಡೆಯುತ್ತಿದ್ದ ಹೋರಾಟಕ್ಕೆ ತಾತ್ಕಾಲಿಕ ತಡೆ ಬಿದ್ದಿದೆ. ಅಧಿಕಾರಿಗಳು ಲಿಖಿತ ಭರವಸೆ ನೀಡಿದ ಕಾರಣ ಮುಷ್ಕರ ತಾತ್ಕಾಲಿಕ ವಾಪಸ್ ಪಡೆಯಲಾಗಿದೆ. ಧರಣಿಯ 2ನೇ ದಿನ ದಂಡಾಧಿಕಾರಿಗಳು ಸ್ಥಳಕ್ಕೆ ಬಂದು ಧರಣಿಕಾರರ ಬೇಡಿಕೆಗಳಿಗೆ ಆಶ್ವಾಸನೆ ಕೊಟ್ಟರೂ ಲಿಖಿತ ಭರವಸೆ ಬೇಕು ಎಂದು ಹೋರಾಟ ಮುಂದುವರಿಸಲಾಗಿತ್ತು. ದಂಡಾಧಿಕಾರಿಗಳು ಲಿಖಿತವಾಗಿ ಪತ್ರ ನೀಡಿದರೂ ಹೋರಾಟಗಾರರು ತಮ್ಮ ಬೇಡಿಕೆಗಳಿಗೆ ತಕ್ಕಂತೆ ಇಲ್ಲ ಎಂದು ತಿರಸ್ಕರಿಸಿದ್ದರು.
ಇಂದು ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಿದ್ದು, ಮನವಿ ಸ್ವೀಕರಿಸಿ ದಾಖಲೆ ಪರಿಶೀಲಿಸಿದ ಉಪವಿಭಾಗಾಧಿಕಾರಿಗಳು 1 to 5 ಸರ್ವೆ ನಂಬರ್ ಅನುಭವದಲ್ಲಿ ಲಭ್ಯವಿಲ್ಲದಿದ್ದರೆ ಕ್ರಮ ಕೈಗೊಳ್ಳಲು ತೊಂದರೆ ಉಂಟಾಗಬಹುದು ಎಂದು ತಾಂತ್ರಿಕ ಅಡಚಣೆಗಳನ್ನು ವಿವರಿಸಿದರು. ಈ ವಿಷಯವನ್ನು ಸಮಿತಿಗೆ ಬರೆಯುತ್ತೇನೆ. ನಿಮ್ಮ ದರಖಾಸ್ತನ್ನು ಸಮಿತಿಯಲ್ಲಿ ಚರ್ಚೆಗೆ ತರಲಾಗುತ್ತದೆ. ಶಾಸಕರು ಸಮಿತಿ ಅಧ್ಯಕ್ಷರಾಗಿದ್ದು ವಿಚಾರಣೆ ನಡೆಸುವಂತೆ ಆದೇಶ ಮಾಡುವುದಾಗಿ ಭರವಸೆ ನೀಡಿದರು. ದಂಡಾಧಿಕಾರಿಗಳು ಇಂದು ರಜೆ ಇದ್ದ ಕಾರಣ ಲಿಖಿತ ಷರತ್ತಿನ ಅಂತಿಮ ಪ್ರತಿ ಮತ್ತು ಅಧಿಕೃತ ಸಹಿ ಪ್ರಕ್ರಿಯೆ ವಿಳಂಬವಾಯಿತು. ಈ ಹಿನ್ನೆಲೆಯಲ್ಲಿ ಶಿರಸ್ತೆದಾರರಿಂದ ಸಹಿ ಪಡೆದು ತಾತ್ಕಾಲಿಕ ಲಿಖಿತ ಭರವಸೆ ನೀಡಲಾಯಿತು. ಇದನ್ನು ಪಡೆದ ಹೋರಾಟಗಾರರು, ಇದು ಸಂಪೂರ್ಣ ಪರಿಹಾರವಲ್ಲ, ಸಮಿತಿ ಸಭೆ ನಡೆಯಬೇಕಿರುವ ಕಾರಣ ಮತ್ತು ಶಾಸಕ ಅಧ್ಯಕ್ಷರಾಗಿರುವ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಧರಣಿ ಹಿಂಪಡೆಯುವುದಾಗಿ ಘೋಷಿಸಿದರು. ಪಾರ್ಕ್ 1P ರಲ್ಲಿ 1 ಎಕರೆ 5 ಗುಂಟೆ ಜಮೀನಿನ ಅನುಭವದಲ್ಲಿರುವವರಿಗೆ ಮಂಜೂರು ಮಾಡುವ ಬಗ್ಗೆ ಹಾಗೂ ಕೃಷ್ಣಬಾಯಮ್ಮ ಸಾಗುವಳಿ ಸಿಟಿಯನ್ನು ರದ್ದು ಮಾಡುವ ಬಗ್ಗೆ ವಿಚಾರವಾಗಿ ಮೆಕ್ಕೆನಹಳ್ಳಿ ಗ್ರಾಮದ LP ವೆಂಕಟರಮಣಪ್ಪ ಅವರು 3 ದಿನಗಳಿಂದ ಒಂದು ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಧರಣಿಯಲ್ಲಿ ನಿನ್ನೆ ನಡೆದಂಥ ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಏನು ಕೃಷ್ಣಬಾಯಮ್ಮ ಅವರಿಗೆ ಮಂಜೂರಾತಿಯಾಗಿದೆ, ಅದು ಆಯ್ಮನಿಗೆ ಸಾಗುವಳಿ ಚೀಟಿ ಇದೆ, ಪಾಣಿ ಬಂದಿದೆ, ಮುಟೇಶನ್ ಬಂದಿದೆ ಅಂತೇಳಿ ಒಂದು ಶಾಸಕರ ಒಂದು ನೇತೃತ್ವದಲ್ಲಿ ಹೇಳಿದಾಗ LP ವೆಂಕಟರಮಣಪ್ಪ ಅವರು ಸಾಗುವಳಿ ಮಾಡಿಕೊಂಡು ಅನೇಕ ರೀತಿಯಾದಂಥ ಅದಕ್ಕೆ ಟೆನ್ಷನ್ ಮಾಡಿ ದಾಳಂಬರಿ ಬೆಳೆಯನ್ನು ಇಟ್ಟು ಇದುವರೆಗೂ ಸಾಗುವಳಿ ಅನುಭವದಲ್ಲಿ ಇರ್ತಾರೆ. ಆದ್ದರಿಂದ 53 ಅರ್ಜಿಯನ್ನು ನಮೂನೆಯನ್ನು ಹಾಕಿಕೊಂಡಿದ್ದು, ಈಗ ವರ್ಷದಿಂದ ನಮ್ಮ ತಾಯಿಯವರು ಉಳುಮೆ ಮಾಡ್ಕೊಂಡು ಬಂದಿದ್ದರು. ನಮ್ಮ ತಾಯಿಯವರು ತಿರುಗಿ 2 ವರ್ಷ ಆಯಿತು. ಈಗ ನಾನು ಇದನ್ನು ಮುಂದುವರಿಸ್ತಾ ಇದ್ದೀನಿ. ಇದರ ಬಗ್ಗೆ ನಾವು ಸುಮಾರು ಅರ್ಜಿಗಳು ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ. 25 ವರ್ಷ ಆಯಿತು AC ಆರ್ಡರ್ ಮಾಡಿ. ಈ ಆರ್ಡ್ರ್ ಮೇಲೆ ನೀವು ತಲಸ್ತನಿಕೆ ಮಾಡಿ. ಕೃಷ್ಣಬಾಯಮ್ಮ ಅವರು ಇದ್ದಾರಾ, ವೆಂಕಟಮ್ಮ ಅವರು. ವೆಂಕಟಮ್ಮ ಅವ್ರ ಪೊಸಿಷನಲ್ಲಿದ್ದು ಕೃಷ್ಣಬಾಯಮ್ಮ ಅವರು ಉಳುಮೆ ಮಾಡ್ತಾ ಇಲ್ಲ ಅಂತಂದರೆ ಅದು ಕಾನೂನು ಪ್ರಕಾರ ನೀವು ಗ್ರಾಮಸ್ಥರು ಪ್ಲಸ್ ಆಜುಬಾಜಿನ ಹೇಳಿಕೆ ತಗೊಂಡು ಕಮಿಟಿನಲ್ಲಿ ಮಡಗಿ ಆ ಕೃಷ್ಣಬಾಯಮ್ಗೆ ಮಾಡಿರೋದು ಮೋಜಾ ಮಾಡಿ ವೆಂಕಟಮ್ಮಗೆ ಮಂಜೂರು ಮಾಡಿ ಫಾರಮ್ 53 ಹಾಕ್ಕೊಂಡಿದ್ರೆ ಅಂತ ಆರ್ಡ್ರ್ ಮಾಡಿದ್ರು. ಅದೇ ಆರ್ಡ್ರ್ ಮೇಲೆ ಸುಮಾರು ಅಂದರೆ ಒಂದು 20 30 ಅರ್ಜಿ ಕೊಟ್ಟಿದ್ದೀವಿ. ನಮ್ಮ ಈಗ ಬಂದಿರೋ ತಹಸೀಲ್ದಾರ್ ಅಂದರೆ ಸುಮಾರು 3 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂತ ಬರಲೇ ಇಲ್ಲ. ಲಾಸ್ಟ್ಗೆ 1 to 5 ಮಾಡಿಬಿಟ್ಟು ಜಮೀನು ಮಾಡಿಬಿಡ್ತಂತ ನಮ್ಮ ಗಮನಕ್ಕೆ ಬಂತು. ಆಗ ಬಂದು, ಇಲ್ಲ ಸ್ವಾಮಿ ನೀವು ಬಂದು ತಲಸ್ತನಿಕೆ ಮಾಡಿ ಅಂದರೆ ಬೇರೆ ಸೆಕ್ರೆಟರಿ RI ಇವರು ಕಳಿಸ್ಕೊಟ್ರು. ಭರವಸೆ ಹಿನ್ನೆಲೆಯಲ್ಲಿ ಧರಣಿ 3ನೇ ದಿನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದರೂ ಬೇಡಿಕೆ ಈಡೇರದಿದ್ದರೆ ಮತ್ತೆ ಧರಣಿ ಆರಂಭಿಸುವುದಾಗಿ ಹೋರಾಟಗಾರರು ಹೇಳಿದರು. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 680 ಕೋಟಿ ರುಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದು, ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಪ್ರತಿ ಮನೆಯಿಂದ ತಲಾ ಒಬ್ಬರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಕ್ಷಾತೀತ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಶಾಸಕ ರವಿಕುಮಾರ್ ಮನವಿ ಮಾಡಿದರು. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ತಮ್ಮ ಸ್ವಗ್ರಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ರವಿಕುಮಾರ್, ರಾಜ್ಯದಲ್ಲಿ ಅತಿ ಹಿಂದುಳಿದ ಕ್ಷೇತ್ರ ಎಂದು ಅಪಖ್ಯಾತಿಗೆ ಗುರಿಯಾಗಿರುವ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಸಂಪುಟದ ಸದಸ್ಯರು ಆಗಮಿಸುತ್ತಿದ್ದಾರೆ. ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈಗಾಗಲೇ ಪಕ್ಷದ ಮುಖಂಡರ ಮತ್ತು ಕಾರ್ಯಕರ್ತರ ಪೂರ್ವಾಭ್ಯಾಸ ನಡೆಸಲಾಗಿದೆ ಎಂದರು. ಶಿಡ್ಲಘಟ್ಟ ನಗರದ 12,800 ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲು ರಾಮಸಮುದ್ರ ಕೆರೆಯಿಂದ ಸುಮಾರು 93 ಕೋಟಿ ರುಗಳು ವೆಚ್ಚದಲ್ಲಿ ಕೈಗೊಳ್ಳುತ್ತಿರುವ ಕಾಮಗಾರಿ ಸುಮಾರು 40 ವರ್ಷಗಳ ದೃಷ್ಟಿಕೋನದಿಂದ ಒಳಚರಂಡಿ ಯೋಜನೆ, ರೇಷ್ಮೆ ನೂಲು ಬಿಚ್ಚಣಿಕೆದಾರರು ಮತ್ತು ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಕಲ್ಪಿಸಲು 200 ಕೋಟಿ ರುಗಳ ವೆಚ್ಚದಲ್ಲಿ ಹೈಟೆಕ್ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ಅಮರಾವತಿಯ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 2ನೇ ಹಂತದ ಕಾಮಗಾರಿಗಳು ಮತ್ತು 108 ಕೋಟಿ ರುಗಳ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಸಹಿತ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳು ಹಾಗೂ ಅನೇಕ ಸಚಿವರು ಚಾಲನೆ ನೀಡಲಿದ್ದಾರೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕ್ಷೇತ್ರದ ಜನರು ಸಹಕರಿಸಬೇಕೆಂದು ಮನವಿ ಮಾಡಿದರು. ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು
ಮಂತ್ರಿಗಳು ಇವತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಒಂದು ಕಾರ್ಯಕ್ರಮ ಯಾವುದೇ ಒಂದು ರಾಜಕೀಯವಾಗಿ ಆಗ್ಬೋದು, ಇಲ್ಲ ಬೇರೆ ರೀತಿ ಯಾವುದೇ ಒಂದು ಕಾರ್ಯಕ್ರಮ ಅಲ್ಲ ಅನ್ನೋದು ನನ್ನ ಒಂದು ಭಾವನೆ. ಅದರ ಒಂದು ಸಲುವಾಗಿ ಇವತ್ತು ನಮ್ಮ ಪಕ್ಷದ ಮುಖಂಡರಿಗೆ ಇವತ್ತು ಇಡೀ ಕ್ಷೇತ್ರದಲ್ಲಿ 34 ಗ್ರಾಮ ಪಂಚಾಯತಿಗಳು ಮತ್ತು ಶಿಡ್ಲಘಟ್ಟ ಪಟ್ಟಣದಲ್ಲೂ ಅತಿ ಹೆಚ್ಚಿನ ಜನವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೋಬೇಕಂತೇಳಿ ಈಗಾಗಲೇ ಎಲ್ಲರೂ ಗಮನಕ್ಕೆ ತಂದಿದ್ದೀವಿ. ಈ ಕಾರ್ಯಕ್ರಮ ಉದ್ದೇಶ ಇವತ್ತು ನಾವು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಮಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಇವತ್ತು ಸರ್ಕಾರ ವಿರುದ್ಧವಾಗಿ ಇವತ್ತು ನಾನು ಶಾಸಕನಾಗಿ ನಿರಂತರವಾಗಿ 2.5 ವರ್ಷದಿಂದ ಪ್ರಾಮಾಣಿಕತೆಯಿಂದ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಅಭಿವೃದ್ಧಿ ಬಗ್ಗೆ ಆಗ್ಬೋದು, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇವತ್ತು ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ವರದಿ ಎ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ ಟಿವಿ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತಿನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಮಾಲೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 2 ಕಳ್ಳರನ್ನು ವಶಕ್ಕೆ ಪಡೆದು 60 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಾಲೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 2 ಕಳ್ಳರನ್ನ ವಶಕ್ಕೆ ಪಡೆದು 60 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಲ್ಕತ್ತಾ ಮೂಲದ ಉಚದೀರ ಶೇಖ್ ಹಾಗೂ ತಮಿಳುನಾಡು ಮೂಲದ ಉಮಾಶಂಕರ್ ಬಂಧಿತ ಆರೋಪಿಗಳಾಗಿದ್ದು, ಈ ಕುರಿತು ಕೋಲಾರ ಜಿಲ್ಲಾ ಎಸ್ಪಿ ಬಿ ನಿಖಿಲ್ ಮಾಹಿತಿ ನೀಡಿ, ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಳ್ಳತನ ಪ್ರಕರಣಗಳನ್ನು ಭೇದಿಸಿ 1 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ಹಾಗೂ ವಿವಿಧ ಮಾಲುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು. ಕಳ್ಳತನ ಪ್ರಕರಣ ಭೇದಿಸಿದ ಪೊಲೀಸರಿಗೆ ನಗದು ಬಹುಮಾನವನ್ನು ಎಸ್ಪಿ ಘೋಷಣೆ ಮಾಡಿದ್ದಾರೆ. ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ವಶಪಡಿಸಿಕೊಂಡ ಚಿನ್ನವನ್ನು ಮಾಲೀಕರಿಗೆ ಜಿಲ್ಲಾ ಎಸ್ಪಿ ಹಿಂತಿರುಗಿಸಿದ್ದಾರೆ. ಅದರಲ್ಲಿ ಒಂದು ಬಂದ್ಬಿಟ್ಟು ಸರ್ವೆಂಟ್ ಥೆಫ್ಟ್, ಇನ್ನ 6 HPT ಆಗಿತ್ತು, ಆಮೇಲೆ 1 ನಮ್ಮಲ್ಲಿ ಅಟೆಂಪ್ಟ್ ಆಗಿತ್ತು. ಇಷ್ಟು ಒಂದು ಕೇಸನ್ನ ನಾವು ಪತ್ತೆ ಹಚ್ಚಿದೀವಿ. ಇದರಲ್ಲಿ ಒಂದು ಕೇಸು ಸರ್ವೆಂಟ್ ಥೆಫ್ಟ್ ಏನಾಗಿತ್ತು, ಅವ್ರು ತಗೊಂಡು ಕೋಲ್ಕತ್ತಾ ಕಡೆ ಎಲ್ಲ ಮೂವ್ಮೆಂಟ್ ಆಗ್ಬಿಟ್ಟಿದ್ರು. ಸುಮಾರು 40 ಲಕ್ಷ ವರ್ತ್ ಪ್ರಾಪರ್ಟಿಯನ್ನ ಅದು ನಮ್ಮಲ್ಲಿ ಇಂಪೀರಿಯಲ್ ಅಂತ ಒಂದು ಸೊಸೈಟಿ ಇದೆ. ಆ ಸೊಸೈಟಿಯಲ್ಲಿ ಇರುವಂತಹ ಒಬ್ಬ ಕೆಲಸಗಾರನೇ ಈ ಒಂದು ಮನೆಯ ಗ್ಲಾಸ್ ಅನ್ನೆಲ್ಲ ಮುರಿದ್ಬಿಟ್ಟು ಅಲ್ಲಿ ಅವನು ಸೃಷ್ಟಿ ಮಾಡಿ, ಅಂದ್ರೆ ಬೇರೆಯವ್ರು ಯಾರೋ ಮಾಡಿದ್ದಾರೆ ಅಂತ ಒಂದು ಸೀನನ್ನ ಕ್ರಿಯೇಟ್ ಮಾಡಿ ಅವನು ನಂತರ ಅಲ್ಲಿಂದ ಪರಾರಿ ಆಗಿದ್ರು. ಅಲ್ಲಿಂದ ಅವ್ರು ಇನ್ನೊಬ್ರಿಗೆ ಕೊಟ್ಬಿಟ್ಟು ಅವ್ರ ಹೆಂಡತಿಗೆ ಕೊಟ್ಬಿಟ್ಟು ಅಲ್ಲಿಂದ ಅವ್ರು ಪರಾರಿ ಮಾಡಿಸಿದ್ರು. ಇದನ್ನ ಬೆನ್ನತ್ತಿದ್ದ ನಮ್ಮ ಮಾಲೂರು ತಂಡ ಅವ್ರ ಎಲ್ಲಿದ್ರು ಅವ್ರು ಕೋಲ್ಕತ್ತಾಗೆ ಹೋಗ್ಬಿಟ್ಟು ಅಲ್ಲಿ ಇಂಟ್ಯಾಕ್ಟ್ ರಿಕವರಿಯನ್ನ ಮಾಡ್ಕೊಂಡಿದ್ದಾರೆ. ಸುಮಾರು 272 ಗ್ರಾಮ್ ಚಿನ್ನ ಮತ್ತೆ 640 ಗ್ರಾಮ್ ಬೆಳ್ಳಿ, ಇದೆಲ್ಲ ಮೊತ್ತ ಬಂದ್ಬಿಟ್ಟು 40 ಲಕ್ಷ ರೂಪಾಯಿ ಬೆಲೆ ಬಾಳುವ ಒಂದು ವಸ್ತುವನ್ನ ಅವರು ರಿಕವರಿ ಮಾಡ್ಕೊಂಡು ಬಂದಿದ್ದಾರೆ. ಇವನು ಹೆಸರು ಇವನು ಬಂದ್ಬಿಟ್ಟು ಅವ್ರು ಉಚ್ದೀರ್ ಶೇಖ್ ಅಂತ. ಅವನು ಇಲ್ಲಿ ಇಂಪೀರಿಯರ್ ಅಲ್ಲೇ ಕೆಲಸ ಮಾಡೋದಕ್ಕೆ ಬಂದು ಈ ತರ ಒಂದು ಕೃತ್ಯವನ್ನ ಮಾಡಿ ಅಲ್ಲಿಂದ ಹೋಗಿದ್ದಾನೆ. ಈ ಒಂದು ಕೇಸಲ್ಲಿ ನಮ್ಮ ಮಾಲೂರು ಸಿಬ್ಬಂದಿಯವರು ಒಂದು ಉನ್ನತವಾದ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ನಮ್ಮಲ್ಲಿ ಈ ಮನೆಗಳ್ಳತನ, ಸರಗಳ್ಳತನ ಹಾಗೂ ಅಟೆನ್ಷನ್ ಡೈವರ್ಷನ್ ಈ ಎಲ್ಲಾ ರೀತಿಯ ಕೇಸಸ್ ಅಲ್ಲಿ ಬೇಕಾದ 8 ಕೇಸಲ್ಲಿ ಬೇಕಾದಂತಹ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ.
ಸರ್ಕಾರದಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅನುಮೋದನೆ ದೊರೆತಿದ್ರೂ ಕಾಮಗಾರಿ ಪ್ರಾರಂಭಿಸದ ಹಿನ್ನೆಲೆ ದೇವನಹಳ್ಳಿ ತಾಲೂಕಿನ ವಾಜರಹಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮಸ್ಥರು ಸ್ಪಷ್ಟೀಕರಣ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಕೆಪಿಎಸ್ ಶಾಲೆಯಿಂದ ವಾಜರಹಳ್ಳಿ, ಶಾನಪನಹಳ್ಳಿ, ಕೆ ಹೊಸೂರು ಮಾರ್ಗವಾಗಿ ಕೊಯ್ರಾ ಗ್ರಾಮದವರೆಗೆ 2 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಈಗಾಗಲೇ ಅನುಮೋದನೆ ದೊರೆತಿದೆ. ಸಚಿವರು ಕಾಮಗಾರಿಗೆ ಚಾಲನೆ ನೀಡಿದರೂ ಕಾಮಗಾರಿ ವಿಳಂಬವಾಗುತ್ತಿರುವುದಕ್ಕೆ ಕಾಂಗ್ರೆಸ್ ಮುಖಂಡ ಪ್ರಸನ್ನ ಕಾರಣ ಅಂತ ಆರೋಪಿಸಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮಸ್ಥರು ಆರೋಪ ಅಲ್ಲಗಳೆದಿದ್ದಾರೆ. ಕಾಂಗ್ರೆಸ್ ಮುಖಂಡ ದೇವನಹಳ್ಳಿ ತಾಲೂಕು ಖಾದಿ ಬೋರ್ಡ್ ನಿರ್ದೇಶಕ ಕೆ ಹೊಸೂರು ಶ್ರೀನಿವಾಸ್ ಮಾತನಾಡಿ, ರಸ್ತೆ ಹದಗೆಟ್ಟಿರೋದು ನಿಜ. ಆದರೆ ಕಳೆದ 2005ರಿಂದ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಅವಧಿಯಲ್ಲಿ ಕಾಮಗಾರಿ ಮಾಡಬಹುದಾಗಿತ್ತು, ಆದರೆ ಮಾಡಿಲ್ಲ. ಸಚಿವ ಕೆಎಚ್ ಮುನಿಯಪ್ಪ ಅವರು ಕ್ಷೇತ್ರದಲ್ಲಿ ಉತ್ತಮ ಕೆಲಸಗಳನ್ನು ಮಾಡುತ್ತಿದ್ದಾರೆ. ರಸ್ತೆ ಅಭಿವೃದ್ಧಿಗೊಳಿಸಲು ಮೊದಲ ಪ್ರಾಶಸ್ತ್ಯ ನೀಡಿದ್ದಾರೆ. ಕಾಮಗಾರಿ ವಿಳಂಬವಾಗಲು ಮಳೆ ಅಡ್ಡಿಯಾಗಿತ್ತೇ ಹೊರತು ಯಾವುದೇ ವೈಯಕ್ತಿಕ ಕಾರಣಗಳಿಲ್ಲ. ಕಾಮಗಾರಿಗೆ ಪ್ರಸನ್ನ ತಡೆಯೊಡ್ಡಿದ್ದಾರೆಂಬ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದ ಸಂಗತಿ. ಇನ್ನೊಂದು ವಾರದೊಳಗೆ ಕಾಮಗಾರಿ ಪ್ರಾರಂಭಿಸಲಾಗುವುದು ಅಂತ ಸ್ಪಷ್ಟೀಕರಣ ಕೊಟ್ಟರು. ಈ ರಸ್ತೆ ಹಾಕಿ ಒಂದು 15-20 ವರ್ಷ ಆಗಿರ್ಬೋದು. 2005ರಲ್ಲಿ ಹಾಕಿರೋದು. ಅಲ್ಲಿಂದ ಈಚೆಗೆ JDS ಗೌರ್ಮೆಂಟ್ ಬಂದದೆ, BJP ಗೌರ್ಮೆಂಟ್ ಬಂದದೆ, ಕಾಂಗ್ರೆಸ್ ಗೌರ್ಮೆಂಟು ಒಂದು ಸಾರಿ ಬಂದದೆ. ಆದರೆ ಯಾವುದೇ ಒಂದು ಕಾಮಗಾರಿನ ಕೈಗೆತ್ಕೊಂಡಿಲ್ಲ ಯಾರು. ಈಗ ನಮ್ಮ ಮಿನಿಸ್ಟ್ರು, ಇದು ಏನು ನಮ್ಮ ದುರಾದೃಷ್ಟ ಇತ್ತು ಅಂದರೆ, ನಮ್ಮ ತಾಲೂಕಲ್ಲಿ ಯಾವತ್ತೂ ಬರೀ MLAಗಳಿಗೆಲ್ಲರೂ MLAಗಳಿಗೆ ಯಾರುಗಳಿಗೂ ಅಷ್ಟು ಹೆಚ್ಚಾಗಿ ಕೆಲಸ ಮಾಡೋಂಥ ಅವಕಾಶಗಳು ಸಿಕ್ಕಿರಲಿಲ್ಲ. ಈಗ ನಮ್ಮ ಅದೃಷ್ಟವಶಾತ್ತು ಯಾರೋ ಒಬ್ಬ ಹಿರಿಯ 7 ಸಾರಿ MP ಆಗಿದ್ದವರು, ಅವರು ನಮಗೆ MLA ಆಗಿ ಮಿನಿಸ್ಟ್ರಾಗಿ ಬಂದಾಗ ಈ ಭಾಗಗಳಿಗೆ ನಾವು ಏನಾದರೂ ಕಾರ್ಯಕ್ರಮಗಳಿಗೆ ಕರೆದಾಗ, ಏನಪ್ಪ ಈ ರೋಡ್ಗಳೆಲ್ಲ ಇಷ್ಟು ಅನ್ಯಾಯ ಆಗವಲ್ಲ, ಇದನ್ನೆಲ್ಲ ಏನು ಹಿಂಗೆ ಬಿಟ್ಕೊಂಡಿದ್ದೀರಲ್ಲ ನೀವು ಅಂತ ಹೇಳಿ, ಅವರ ಒಂದು ಬದ್ಧತೆಯಿಂದ, ಅವರ ಒಂದು ದೂರಾಲೋಚನೆಯಿಂದ ಈಗ ಈ ಅನುದಾನ ಆಗಿರೋದು ನೋಡ್ರಿ, ಇದರಲ್ಲಿ 2 ಕೋಟಿ ಅನುದಾನ ಆಗಿದೆ. ಇದು ಗ್ರಾಮೀಣ ಅಭಿವೃದ್ಧಿ ಸಚಿವರಿಂದ 10 ಕೋಟಿ ಅನುದಾನನ ಅವರು ತಗೊಂಡವ್ರೆ. ಅದರಲ್ಲಿ ಈ ರೋಡನ್ನು ತುಂಬ ಹದಗೆಟ್ಟೋಗಿದೆ ಅಂತ ಮೊದಲ ಆದ್ಯತೆಯಾಗಿ ತಗೊಂಡವ್ರೆ. ಇದನ್ನು ಮತ್ತೆ ರಾಮನಾಥಪುರದಿಂದ ಕೊಡಗಳ್ಳಿವರೆಗೂ ಮೊದಲೇ ಆದ್ಯತೆಯಾಗಿ ತಗೊಂಡವ್ರೆ. ಸಂಪೂರ್ಣ ಆಗ್ತವೆ. ಈಗ 40 ಕೋಟಿ ನಮ್ಮ ಪಂಚಾಯತಿಗೇನೆ ಒಂದು 4-5 ಕೋಟಿ ಹಣ ಈ ಡಾಂಬರೀಕರಣಕ್ಕೆ, ಇದಕ್ಕೆ ಸಿಮೆಂಟ್ ಇದಕ್ಕಾಗಿದೆ ಬೈಯಪ್ಪದಲ್ಲಿ. ಈ ರೋಡನ್ನು ಮೊದಲ ಆದ್ಯತೆ ಏನಾದರೂ ಅಲ್ಲಿ ಸಿಕ್ಕಿದ್ರೆ, ಅದೇನೋ ಅಪ್ರೂವಲ್ ಆದರೆ ಅಂತ 4.5 ಕೋಟಿ ಸೇರಿಸಿದ್ದೀವಿ. ಬೇಕು ಅಂದರೆ ಅದರ ಪ್ರತಿ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ನಾನು. ಏನು ಅವರವರ ವೈಯಕ್ತಿಕ ವಿಚಾರಗಳೇನಾದರೂ ಇರ್ಬೋದು. ಪ್ರಸನ್ನವರೇ ಇದನ್ನು ಮಾಡಬೇಕು ಅಂತ ಮಾಡಿರೋರು. ಪ್ರಸನ್ನವ್ರು ಯಾಕೆ ನಿಲ್ಲಿಸ್ತಾರೆ? ಕಾರಣ ಮಳೆಗಾಲ ನಿಲ್ಲಿ, ಮಳೆಗಾಲ ನಿಂತ ಮೇಲೆ ಕೆಲಸ ಮಾಡಿದ್ರೆ ಒರಿಜಿನಲ್ ಆಗಿರ್ತದೆ ಅನ್ನೋದೊಂದು ಕಾರಣ ಬಿಟ್ಟರೆ ಯಾರ ಮೇಲೆ ಅಪಾದನೆ ಮಾಡೋದು ಬೇಡ. ಇಲ್ಲಿರೋರೆಲ್ಲರೂ ದಳ, BJP, ಕಾಂಗ್ರೆಸ್ ಅಂತ ಯಾರು ನೋಡೋದು ಬೇಡ. ನಮ್ಮ ಊರುಗಳ ಅಭಿವೃದ್ಧಿಗೆ ನಾವು ಕೈ ಜೋಡಿಸೋಣ. ಇನ್ನು ಬೋವಿ ಸಂಘದ ತಾಲೂಕು ಅಧ್ಯಕ್ಷ HVS ಶ್ರೀನಿವಾಸ್ ಮಾತನಾಡಿ, ರಸ್ತೆ ಕಾಮಗಾರಿ ಹಿಡಿಯಲು ರಸ್ತೆ ಅಕ್ಕಪಕ್ಕದಲ್ಲಿ ರೈತರು ಬೆಳೆ ಬೆಳೆದಿದ್ದಾರೆ, ಫಸಲು ಬಂದಿದೆ. ಕಾಮಗಾರಿ ಹಿಡಿದರೆ ರೈತರಿಗೆ ಹೆಚ್ಚು ತೊಂದರೆಯಾಗ್ತದೆ. ಹೊಸೂರು ಕೊಯ್ರಗೆ ಹೋಗಲು ಇದೊಂದೇ ರಸ್ತೆ. ಸಚಿವರ ಗಮನಕ್ಕೆ ತರಲಾಗಿದೆ. ಸಚಿವರು ದಿನಾಂಕ ಗೊತ್ತುಪಡಿಸಿದ ನಂತರ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ ಎಂದರು. ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಟೀಕಿಸೋದಲ್ಲ, ಮಳೆ ಕಾರಣದಿಂದಾಗಿ ಕಾಮಗಾರಿ ವಿಳಂಬವಾಗಿದೆ. ಇಲ್ಲಿ ಯಾವುದೇ ರಾಜಕೀಯ ಬಣ್ಣ ಬಳಿತಾ ಇಲ್ಲ. ರಸ್ತೆ ಅಭಿವೃದ್ಧಿಗೊಂಡ್ರೆ ಅದು ಶಾಶ್ವತವಾಗಿರಬೇಕು. ದೂರದೃಷ್ಟಿ ಇರುವಂತಹ ಸಚಿವರು ಕ್ಷೇತ್ರಕ್ಕೆ ಸಿಕ್ಕಿದ್ದಾರೆ. ಸುಮಾರು ಕೋಟಿ ರೂಪಾಯಿಗಳಷ್ಟು ಹಣವನ್ನು ರಸ್ತೆ ಅಭಿವೃದ್ಧಿಗಾಗಿ ಬಿಡುಗಡೆ ಮಾಡುತ್ತಿದ್ದಾರೆ. ಗ್ರಾಮಸ್ಥರು ಕೂಡ ಸಹಕಾರ ನೀಡಬೇಕು. ಶಾಶ್ವತ ರಸ್ತೆಯಾಗಲಿ ಅಂತ ಸ್ಥಳೀಯ ಮುಖಂಡರು ಹೇಳಿದ್ದಾರೆ. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಬೇಕಾದಷ್ಟು ಕಾರ್ಲೆ ಓಡಕಲ್ಲ. ಏನ್ ದೊಡ್ಡಾಪುರದಿಂದ 5 ನಿಮಿಷ ಬರ್ತೀವ, ಇಲ್ಲಿಂದ 10 ನಿಮಿಷ ಹೋಗ್ಬೇಕು ಹೊರಕ. ಎಲ್ಲ ಪ್ರತಿಯೊಬ್ರು ಆಚೆಯಿಂದ ಬರ್ಬೇಕಾದ್ರೆ ಎಲ್ಲಾ ಜನ ಬೈಕೆ ಬಂದ್ರೆ ಏನ್ರಿ, ಸಚಿವರಿಲ್ಲ, ಸಚಿವರು ಬಂದವರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕರ್ನಾಟಕದಲ್ಲಿ JDS ಪಕ್ಷ ಉದಯವಾಗಿ 25 ವರ್ಷ ಪೂರೈಕೆ. ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಿಸಲು ಜಿಲ್ಲಾ JDS ಸಿದ್ಧತೆ. ನವೆಂಬರ್ 21-22ರಂದು ಅದ್ದೂರಿ ಬೆಳ್ಳಿ ಹಬ್ಬ ಆಚರಣೆಗೆ ಸಿದ್ಧತೆ. ಅಧಿಕಾರಿಗಳಿಂದ ಲಿಖಿತ ಭರವಸೆ. ಗುಡಿಬಂಡೆಯಲ್ಲಿ ನಡೆಯುತ್ತಿದ್ದ ಧರಣಿಗೆ ತಾತ್ಕಾಲಿಕ ತೆರೆ. 3ನೇ ದಿನ ತಾತ್ಕಾಲಿಕವಾಗಿ ಹಿಂಪಡೆದ ಧರಣಿ. ಸಮಿತಿಯಲ್ಲಿ ಚರ್ಚೆ ಮಾಡುವ ಭರವಸೆ ನೀಡಿದ ಅಧಿಕಾರಿಗಳು.
ಶಿಡ್ಲಘಟ್ಟ ಕ್ಷೇತ್ರದಲ್ಲಿ 680 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಚಾಲನೆ. ನವೆಂಬರ್ 24ಕ್ಕೆ ಶಿಡ್ಲಘಟ್ಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಮೇಲೂರು ರವಿಕುಮಾರ್ ಮಾಹಿತಿ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.